ಬಿಜೆಪಿಯಲ್ಲಿ ಮುಗಿಯದ ಬಂಡಾಯದ ಬೇಗುದಿ ಇವತ್ತು ದೆಹಲಿಗೆ ಹೊರಟಿದ್ದಾರೆ ಬಿಜೆಪಿಯ ರೆಬಲ್ಸ್ ಟೀಮ್ನವರು. ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡರನ್ನ ಭೇಟಿಯಾಗಿ ಈ ಬಗ್ಗೆ ಚರ್ಚೆ ಮಾಡುವಂತ ಒಂದು ಸಾಧ್ಯತೆ ಇದೆ. ರಾಜ್ಯ ಬಿಜೆಪಿಯಲ್ಲಿನ ಅಸಮಾಧಾನಗಳ ಕುರಿತು ಚರ್ಚೆಯನ್ನ ಮಾಡುವಂತ ಸಾಧ್ಯತೆ ಇದೆ. ರಾಜ್ಯಾಧ್ಯಕ್ಷರ ಬದಲಾವಣೆಯ ಬಗ್ಗೆ ಚರ್ಚೆಯನ್ನ ನಡೆಸಲಿದ್ದಾರೆ ಭಿನ್ನಮತಿಗೆ. ದೆಹಲಿಗೆ ತೆರಳುವಂತ ಮುನ್ನ ಚಾಮುಂಡಿ ದೇವಿಗೆ ಒಂದು ವಿಶೇಷವಾದ ಪೂಜಿಕೆಯನ್ನ ಸಲ್ಲಿಕೆ ಮಾಡಿದ್ದಾರೆ. 3-4 ದಿನ ದೆಹಲಿಯಲ್ಲಿಯೇ ಯತ್ನಾಳ್ ಟೀಮ್ ಇರಲಿದೆ. ಸೊ ಹಾಗಾಗಿ ಸಹಜವಾಗಿ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಬಿಜೆಪಿಯಲ್ಲಿ ರಾಜ್ಯಾಧ್ಯಕ್ಷರ ಆಯ್ಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆಯೇ ತೀವ್ರ ರೀತಿಯಾದಂತ ಅಸಮಾಧಾನ ಅನ್ನೋದು ಬಹು ದಿನಗಳಿಂದ ಇರೋದು ಗೊತ್ತಿರೋ ವಿಚಾರ. ಅದಲ್ಲದೇನೆ ಬಣಗಳಾಗಿರೋದು ಕೂಡ ಗೊತ್ತಿರೋ ವಿಚಾರ. ಹೈಕಮಾಂಡ್ ನಾಯಕರನ್ನು ಭೇಟಿ ಮಾಡೋದಕ್ಕೆ ಅಂತ ಹೋಗೋದ್ರ ಮುಖಾಂತರವಾಗಿ ಈ ಬಿಜೆಪಿ ರಾಜ್ಯಾಧ್ಯಕ್ಷರ ಆಯ್ಕೆಯ ಚರ್ಚೆ, ಆರೋಪ ಪ್ರತ್ಯಾರೋಪ, ಅಸಮಾಧಾನ, ಭಿನ್ನಾಭಿಪ್ರಾಯ ಏನಿತ್ತು, ರಾಜ್ಯದಲ್ಲಿ ಏನ್ ನಡೀತಾ ಇತ್ತು, ಇದೆಲ್ಲವೂ ಕೂಡ ದೆಹಲಿ ಅಂಗಳಕ್ಕೆ ಶಿಫ್ಟ್ ಆಗ್ತಾ ಇದೆ. ಈಗ ರಾಷ್ಟ್ರೀಯ ನಾಯಕರುಗಳಿಗೆ ಏನ್ ಹೇಳ್ತಾರೆ, ಹೈಕಮಾಂಡ್ ನಾಯಕರಿಗೆ ಇವ್ರು ಯಾವ ತರ ಮನವಿ ಮಾಡ್ಕೊಳ್ತಾರೋ, ಮನವರಿಕೆ ಮಾಡ್ಕೊಳ್ತಾರೋ ಅಥವಾ ಇನ್ನೇನು ಹೇಳ ಬರ್ತಾರೋ ಗೊತ್ತಿಲ್ಲ. ರಾಷ್ಟ್ರೀಯ ನಾಯಕರುಗಳು ಕೂಡ ಇದನ್ನು ಯಾವ ತರ ಸ್ವೀಕರಿಸ್ತಾರೆ ಅನ್ನೋದು ಕೂಡ ಪ್ರಶ್ನೆ ಆಗಿದೆ. ಸೊ ದೆಹಲಿಗೆ ತೆರಳಿರುವಂಥದ್ದು ಸಹಜವಾಗಿಯೇ ನಾನಾ ರೀತಿಯಾದಂಥ ಪ್ರಶ್ನೆಗಳನ್ನ ಹುಟ್ಟಾಕಿದೆ. ವಿಜಯೇಂದ್ರ ಅವರ ಬದಲಾವಣೆ, ವಿಜಯೇಂದ್ರ ಅವರನ್ನ ಹೊರತುಪಡಿಸಿ ಬೇರೆಯವರು ನಮ್ಮ ಬಣದಲ್ಲಿ ಯಾರು ಒಬ್ರು ನಿಂತ್ಕೊಳ್ತೀವಿ ಅಂತ ಪಟ್ಟು ಹಿಡಿದು ನಿಂತು ಬಿಟ್ಟಿದ್ದಾರೆ. ಈಗಾಗಲೇ ಹೈಕಮಾಂಡ್ ನಾಯಕರು ಬುದ್ಧಿ ಹೇಳಿದ್ದಾರೆ ಅಂತ ಹೇಳಿದ್ರು ಕೂಡ ನಾವು ಏನು ಮಾಡ್ತಾ ಇದ್ದೀವೋ ಅದು ಕರೆಕ್ಟ್ ಆಗಿದೆ ಅಂತ ತಾವು ಮಾಡ್ತಾ ಇರೋದನ್ನೇ ಮತ್ತು ಮಾಡ್ತಾ ಇದ್ದಾರೆ. ಜೊತೆಗೆ ತಮ್ಮ ಬಣವನ್ನ ಮತ್ತಷ್ಟು ಹೆಚ್ಚಿನಾಗಿ ಮಾಡ್ಕೊಳ್ಬೇಕು, ಸಂಖ್ಯೆಯನ್ನು ಹೆಚ್ಚಿಸ್ಕೊಳ್ಬೇಕು ಅಂತ ಬೇರೆ ಬೇರೆ ಅಸಮಾಧಾನಿತರನ್ನ ಕೂಡ ತಮ್ಮ ಗುಂಪಿಗೆ ಸೇರಿಸ್ಕೊಳ್ಳುವಂತ ಪ್ರಯತ್ನವನ್ನ ಕೂಡ ಮಾಡ್ತಾ ಇದ್ದಾರೆ. ಈಗ ಹೈಕಮಾಂಡ್ ನಾಯಕರಿಗೆ ಏನ್ ಹೇಳ್ತಾರೆ, ರಾಜ್ಯದಲ್ಲಿ ಏನ್ ಪರಿಸ್ಥಿತಿ ಇದೆ, ಬಿಜೆಪಿಗೆ ಯಾವ ತರ ಸಮಸ್ಯೆ ಆಗ್ತಿದೆ, ವಿಜಯೇಂದ್ರ ಅವ್ರ ಕತೆಗೇನೋ, ನಮಗೆ ಅವರಿಂದ ಆಗ್ತಿರೋ ಸಮಸ್ಯೆ ಏನೋ, ನಮ್ಮ ಪ್ಲಾನ್ ಏನಿದೆ, ಎಲ್ಲವನ್ನೂ ಕೂಡ ಹೈಕಮಾಂಡ್ ನಾಯಕರಿಗೆ ಮನವರಿಕೆ ಮಾಡಿಕೊಡ್ತೀವಿ ಅಂತ ಹೇಳ್ತಾ ಇದ್ರು. ಸೊ ಆ ಮನವರಿಕೆ ಹೈಕಮಾಂಡ್ ನಾಯಕರು ಒಪ್ಕೊಳ್ತಾರಾ? ಇದಾದ ನಂತರ ವಿಜಯೇಂದ್ರ ಅವರಿಗೆ ಬುಲಾವ್ ಬರುತ್ತಾ ಅಥವಾ ಇವರಿಗೇನೆ ಬುದ್ಧಿ ಹೇಳಿ ಕಳಿಸ್ತಾರಾ? ಹೋದ ದಾರಿಗೆ ಸುಂಕ ಇಲ್ಲ ಅಂತ ಇವ್ರು ಸುಮ್ಮನೆ ವಾಪಸ್ ಬರೋ ಪರಿಸ್ಥಿತಿ ಆಗತ್ತಾ ಅಥವಾ ಇವ್ರದೇ ಮೇಲ್ಗೈ ಆಗತ್ತಾ? ಏನು ಭಿನ್ನರು ಅಂತ ಏನು ಕರೆಸ್ಕೊಳ್ತಾ ಇದ್ದಾರೋ ಇವರ ಕೈಯೇ ಮೇಲ್ಗೈ ಆಗತ್ತಾ? ಇದು ಕೂಡ ಪ್ರಶ್ನೆ ಇದೆ. ಒಂದು ತಾರ್ಕಿಕವಾದಂಥ ಅಂತ್ಯಕ್ಕೆ ಆದಷ್ಟು ಬೇಗ ಬನ್ನಿ ಅಂತ ತಟಸ್ಥ ಇರುವಂಥ ಬಿಜೆಪಿ ನಾಯಕರು ಕೇಳ್ಕೊಳ್ತಾ ಇದ್ದಾರೆ. ಯಾಕಂದ್ರೆ ಇದು ಪಕ್ಷಕ್ಕೆ ತುಂಬಾನೇ ಡ್ಯಾಮೇಜ್ ಆಗತ್ತೆ. ಇಲ್ಲೋ ಒಂದು ಕಡೆಯಲ್ಲಿ ಬಿಜೆಪಿಯ ವರ್ಚಸ್ಸಿಗೆ ಇದೊಂದು ರೀತಿಯಾದಂಥ ಹೊಡೆತ ಬೀಳುತ್ತೆ. ನಮ್ದು ಶಿಸ್ತಿನ ಪಕ್ಷ, ಪದೇ ಪದೇ ಈ ರೀತಿಯಾಗಿ ಭಿನ್ನ ಬಣದವರು ಮೀಟಿಂಗ್ ಅನ್ನ ಮಾಡೋದು ಅಥವಾ ಸ್ಟೇಟ್ಮೆಂಟ್ ಅನ್ನ ಕೊಡೋದು ಇದು ತುಂಬಾನೇ ಡ್ಯಾಮೇಜ್ ಆಗತ್ತೆ. ಡ್ಯಾಮೇಜ್ ಕಂಟ್ರೋಲ್ ಆಗಲೇಬೇಕು, ಆದಷ್ಟು ಬೇಗ ಇದಕ್ಕೆ ಕ್ರಮ ಕೈಗೊಳ್ಳಬೇಕು ಅನ್ನೋದನ್ನ ಹೈಕಮಾಂಡ್ ನಾಯಕರಿಗೆ ಆಲ್ರೆಡಿ ತಿಳಿಸಿದ್ದಾರೆ. ಹಾಗಾಗಿ ಒಟ್ಟಾರೆಯಾಗಿ ಈ ಬೆಳವಣಿಗೆ ದೆಹಲಿಗೆ ಶಿಫ್ಟ್ ಆಗಿರೋದ್ರಿಂದ ಸಹಜವಾಗಿ ಕುತೂಹಲ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಕೇಶ್. ಡೆಸ್ಕ್ ನಲ್ಲಿ ಲೈವ್ ನಿಂದ ಜಾಯ್ನ್ ಆಗ್ತಾ ಇದ್ದಾರೆ. ರಾಕೇಶ್, ಬಿಜೆಪಿಯಲ್ಲಿ ಸಾಕಷ್ಟು ರೀತಿಯಾದಂಥ ಬೆಳವಣಿಗೆ ಆಗ್ತಾ ಇದೆ. ಈಗ ಈ ಭಿನ್ನರು ಅಂತ ಏನು ಕರೆಸ್ಕೊಳ್ತಾ ಇದ್ದಾರೋ, ಈ ಪ್ರತ್ಯೇಕ ಬಣದವರ ನಡೆ ಏನಾಗಿರುತ್ತೆ ಅನ್ನೋದು ಸಹಜವಾಗಿರುವಂಥ ಕುತೂಹಲ. ಹೈಕಮಾಂಡ್ ಅಂಗಳಕ್ಕೆ ಇದೆಲ್ಲವೂ ಕೂಡ ಶಿಫ್ಟ್ ಆಗ್ತಿರೋದ್ರಿಂದ ಎಷ್ಟರ ಮಟ್ಟಿಗೆ ಮಹತ್ವ ಪಡ್ಕೊಳ್ತಾ ಇದೆ ಇವರ ದೆಹಲಿಯ ಭೇಟಿ ಅಂತ? ನೀತಿ, ಬಿಜೆಪಿಯ ಭಿನ್ನರ ಬಳಗ ಈಗ ದೆಹಲಿಯತ್ತ ಮುಖ ಮಾಡ್ತಾ ಇದೆ. ಇವತ್ತು ಮಧ್ಯಾಹ್ನದ ಬಳಿಕ ಅವರು ದೆಹಲಿಗೆ ತೆರಳಿದ್ದಾರೆ. ಈಗಾಗಲೇ ಬಿಜೆಪಿಯಲ್ಲಿರುವಂತಹ ಬಂಡಾಯದ ವಿಚಾರದಿಂದಾಗಿ ಪಕ್ಷದೊಳಗಿನ ರಾಜ್ಯಾಧ್ಯಕ್ಷ ಹುದ್ದೆಯ ನೇಮಕಾತಿ ವಿಚಾರದಲ್ಲೂ ಕೂಡ ಒಂದಷ್ಟು ಗೊಂದಲಗಳು ಸೃಷ್ಟಿಯಾಗಿತ್ತು. ಆದರೆ ಜಿಲ್ಲಾಧ್ಯಕ್ಷರು ಮತ್ತು ಮಂಡಲ ಅಧ್ಯಕ್ಷರುಗಳ ನೇಮಕವಾದಂತಹ ಬಳಿಕದಲ್ಲಿ ಈಗ ಈ ಒಟ್ಟಾರೆಯ ಬೆಳವಣಿಗೆ ಚಿತ್ರಣ ಬದಲಾಗ್ತಾ ಹೋಗ್ತಾ ಇದೆ. ವಿಜಯೇಂದ್ರ ಅವರ ಪರ ಇರುವಂತಹ 23ಕ್ಕೂ ಹೆಚ್ಚು ಜನ ಜಿಲ್ಲಾಧ್ಯಕ್ಷರಿರೋದ್ರಿಂದಾಗಿ ಒಂದು ರೀತಿಯಲ್ಲಿ ಅವಿರೋಧವಾಗಿ ವಿಜಯೇಂದ್ರ ಅವರು ಮತ್ತೊಮ್ಮೆ ರಾಜ್ಯಾಧ್ಯಕ್ಷರಾಗುವಂಥ ಸಾಧ್ಯತೆಗಳು ದಟ್ಟವಾಗ್ತಾ ಇದೆ. ಇಂತಹ ಸನ್ನಿವೇಶ ಎದುರಾದಾಗ ನಮ್ಮಗಳ ಮನವಿಗೆ ಇಲ್ಲಿವರೆಗೆ ನಡೆದಂತಹ ಪಕ್ಷ ಉಳಿಸುವ ಹೋರಾಟಕ್ಕೆ ಪಕ್ಷದ ವರಿಷ್ಠರ ಕಡೆಯಿಂದ ಯಾವುದೇ ರೀತಿಯಾದಂಥ ಸಕಾರಾತ್ಮಕ ಸ್ಪಂದನೆಗಳು ಸಿಕ್ಕಿಲ್ಲ ಅನ್ನುವಂತಹ ಗುರುತರವಾದಂತಹ ಆಕ್ಷೇಪವನ್ನು ಭಿನ್ನರ ಬಳಗ ವ್ಯಕ್ತಪಡಿಸಿತ್ತು. ಈಗ ಈ ಎಲ್ಲ ವಿಚಾರಗಳನ್ನು ಮುಂದಿಟ್ಟುಕೊಂಡು ದೆಹಲಿಯಲ್ಲಿರುವಂತಹ ಪಕ್ಷ ವರಿಷ್ಠರನ್ನು ಭೇಟಿ ಮಾಡೋದಕ್ಕೆ ಈ ತಂಡ ರೆಡಿ ಆಗ್ತಾ ಇದೆ. ಇವತ್ತು ಮಧ್ಯಾಹ್ನದ ನಂತರ ದೆಹಲಿಗೆ ಈ ತಂಡದ ಸದಸ್ಯರುಗಳು ಪ್ರಯಾಣವನ್ನು ಬೆಳೆಸಲಿದ್ದಾರೆ. ಈಗಾಗಲೇ ಭಿನ್ನರ ಬಳಗದಲ್ಲಿ ಗುರುತಿಸಿಕೊಂಡಿದ್ದಂತಹ ಪ್ರಮುಖ ನಾಯಕರಾಗಿರುವಂಥ ಅರವಿಂದ ಲಿಂಬಾವಳಿ ಅವರು ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರ ಜೊತೆ ಒಂದು ಹಂತದ ಮಾತುಕತೆಯನ್ನು ಮಾಡಿಕೊಂಡು ಬಂದಿದ್ದಾರೆ. ಅವರು ಕೂಡ ದೆಹಲಿಯಲ್ಲಿದ್ದಾರೆ. ಈಗ ಮಧ್ಯಾಹ್ನದ ನಂತರ ತೆರಳುವಂತಹ ತಂಡದಲ್ಲಿ ಕುಮಾರ್ ಮುಂಗಾರಪ್ಪ, ಬಸವನಗೌಡ ಪಾಟೀಲ್, ಯತ್ನಾಳ್ ಸೇರಿದಂತೆ ಇತರ ನಾಯಕರೆಲ್ಲರೂ ಕೂಡ ದೆಹಲಿಗೆ ಹೋಗಲಿದ್ದಾರೆ.
ಇಲ್ಲಿ ಈಗ ಇರುವಂಥ ಸನ್ನಿವೇಶದಲ್ಲಿ ರಾಜ್ಯಾಧ್ಯಕ್ಷರ ವಿಚಾರದಲ್ಲಿ ಒಂದು ವೇಳೆ ವಿಜೇಂದ್ರನನ್ನೇ ಮುಂದುವರಿಸುವುದೇ ಆದರೆ ಅದಕ್ಕೆ ತಮ್ಮ ವಿರೋಧ ಇದೆ ಅನ್ನೋದನ್ನು ಅವರು ಈಗಲಿಂದಲೂ ಅಂದರೆ ಮೊದಲಿನಿಂದಲೂ ಹೇಳ್ತಾ ಇದ್ದರು. ಈಗಲೂ ಕೂಡ ಅದನ್ನೇ ಮತ್ತೆ ಪುನರುಚ್ಚಾರ ಮಾಡುವಂಥ ಸಾಧ್ಯತೆ ಇದೆ. ಆದರೂ ಕೂಡ ಪಕ್ಷದ ಬೆಳವಣಿಗೆ ದೃಷ್ಟಿಯಿಂದ ವಿಜೇಂದ್ರ ಅವರನ್ನೇ ಮುಂದುವರಿಸುವುದು ಆದಲ್ಲಿ ನಮ್ಮಗಳ ಒಂದಷ್ಟು ಬೇಡಿಕೆಗಳನ್ನು ಈ ಹಿಂದಿನಿಂದಲೂ ಇಟ್ಟುಕೊಂಡು ಬಂದಿದ್ದೇವೆ. ಅದನ್ನು ಈಗ ಪಕ್ಷದ ವರಿಷ್ಠರು ಈಡೇರಿಸುವಂತಹ ಜವಾಬ್ದಾರಿಯನ್ನು ಹೊತ್ತುಕೊಳ್ಬೇಕು, ನಮಗೆ ಸ್ಪಷ್ಟವಾದಂಥ ಭರವಸೆಯನ್ನು ಕೊಡಬೇಕು ಅನ್ನುವಂತಹ ಒತ್ತಾಯವನ್ನು ಅವರು ಮಾಡಲಿಕ್ಕೆ ಹೊರಟಿದ್ದಾರೆ. ಚುನಾವಣಾ ವಿಚಾರದಲ್ಲಿ ಆಗಿರುವಂತಹ ಬೆಳವಣಿಗೆಗಳು ಅಂದರೆ ರಾಜ್ಯಾಧ್ಯಕ್ಷರ ಚುನಾವಣೆಯನ್ನು ಘೋಷಣೆ ಮಾಡೋದಕ್ಕೂ ಮೊದಲು ಈ ರೀತಿ ಪ್ರಕ್ರಿಯೆಗಳು ಸೆಟ್ ಆಗಿರೋದ್ರಿಂದಾಗಿ ಚುನಾವಣೆಯನ್ನು ನೆಪಮಾತ್ರಕ್ಕೆ ಮಾಡಬೇಕಾಗತ್ತೆ. ಒಂದು ವೇಳೆ ಇದನ್ನು ಮಾಡುವುದೇ ಆದಲ್ಲಿ ನಮ್ಮ ವಿರೋಧವನ್ನು ನಾವು ವ್ಯಕ್ತಪಡಿಸಲೇಬೇಕಾಗತ್ತೆ. ಅದು ಕಾರ್ಯಕರ್ತ ವಲಯಕ್ಕೆ ತಲುಪಬೇಕು. ಹಾಗಾಗಿ ನಾವು ನಮ್ಮ ಕಡೆಯಿಂದ ಒಬ್ಬ ಅಭ್ಯರ್ಥಿಯನ್ನು ಕಣಕ್ಕಿಳಿಸ್ತೇವೆ. ಇದಕ್ಕೆ ನಿಮ್ಮ ಸಹಮತಿ ಇದೆಯೋ ಇಲ್ಲವೋ ಅನ್ನುವಂತಹ ಉತ್ತರವನ್ನು ಕೂಡ ಅವರು ಕಂಡುಕೊಳ್ಬೇಕಾಗುತ್ತೆ. ಅವರಿಗೆ ಸಪೋರ್ಟಾಗಿ ನಿಂತಿರುವಂತಹ BJPಯ ತಟಸ್ಥ ಬಣದ ನಾಯಕರು ಕೂಡ ಈಗ ಅವರ ಜೊತೆಯಲ್ಲಿ ಕೈ ಜೋಡಿಸ್ತಾ ಇದ್ದಾರೆ. ಬಸವರಾಜ ಬೊಮ್ಮಾಯಿ ಅವರ ನಾಯಕತ್ವದಲ್ಲಿ ಇದೊಂದು ತಂಡ, ಅಂದರೆ ತಟಸ್ಥ ತಂಡ ಆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇತ್ತು. ಆ ತಂಡವು ಕೂಡ ಈಗ ಪಕ್ಷದ ಬೆಳವಣಿಗೆಗೆ ಏನು ಕ್ರಮವನ್ನು ಕೈಗೊಳ್ಳಬೇಕು ಅನ್ನುವಂಥರ ಕುರಿತು ಭಿನ್ನರ ಬಳಗದೊಂದಿಗೆ ಚರ್ಚೆಯನ್ನು ಮಾಡಿದೆ. ಅವರಿಬ್ಬರು ಕೂತು ಈಗ ಅಭ್ಯರ್ಥಿ ನಡೆಸುವುದಾದರೆ ಯಾರಿಗೆ ಅವಕಾಶ ಕೊಡಬೇಕು, ಯಾವ ಬಣದವರಿಗೆ ಕೊಡಬೇಕು ಅನ್ನುವಂಥ ಚರ್ಚೆಯನ್ನು ಮಾಡಲಿವೆ. ಇದನ್ನು ವರಿಷ್ಠರ ಮುಂದೆ ಇಡುವಂಥ ನಿರ್ಧಾರವನ್ನು ಮಾಡಿದ್ದಾರೆ. ಇದರ ಹೊರತಾಗಿಯೂ ಮತ್ತೆ ಒಂದು ವೇಳೆ ವಿಜೇಂದ್ರನ್ನೇ ಮುಂದುವರಿಸುವುದಾದರೆ ನಮಗೆ ಸಿಗುವಂಥ ಲಾಭ ಏನು, ಪಕ್ಷಕ್ಕಾಗಿ ನಾವು ಮಾಡ್ತಿರೋ ಹೋರಾಟ, ನಮ್ಮ ಸಮಸ್ಯೆಗಳ ಪರಿಹಾರದ ವಿಚಾರಕ್ಕೆ ವರಿಷ್ಠ ನಾಯಕರು ಯಾವ ರೀತಿಯ ಸೂತ್ರವನ್ನು ಅಥವಾ ಪರಿಹಾರವನ್ನು ಕಂಡುಕೊಳ್ತಾರೆ. ವಿಜೇಂದ್ರ ಅವರ ಹೊರತಾಗಿ ಮುಂದೆ ರಚನೆ ಆಗಬಹುದಾದಂಥ ಪದಾಧಿಕಾರಿಗಳ ಪಟ್ಟಿಯಲ್ಲಿ ಅಥವಾ ರಾಜ್ಯ ಮಂಡಲದ ರಚನೆ ಆಗುವಂಥ ಸಂದರ್ಭದಲ್ಲಿ ನಮಗೆ ಸಿಗುವ ಪಾಲೇನು, ಅಲ್ಲಿ ನಾವು ಯಾವ ಬೇಡಿಕೆಯನ್ನು ಇಟ್ಟು ಮುಂದುವರಿಬೇಕು, ಅಥವಾ ಇದೇ ರೀತಿಯಲ್ಲಿ ಮುಂದುವರಿದ್ದೇ ಆದರೆ ನಮ್ಮ ಸ್ಥಾನಮಾನ ಏನು ಅನ್ನೋದರ ಬಗ್ಗೆ ಸ್ಪಷ್ಟೀಕರಣವನ್ನು ಪಡಿಬೇಕಾಗತ್ತೆ. ಒಂದು ವೇಳೆ ವರಿಷ್ಠರು ಯಾವುದಕ್ಕೂ ಒಪ್ಪದಿದ್ದರೆ ಮುಂದಿನ ನಮ್ಮ ಹೋರಾಟ ಹೇಗಿರಬೇಕು ಅನ್ನೋದರ ಬಗ್ಗೆಯೂ ಕೂಡ ಅವರು ಚರ್ಚೆಯನ್ನು ಮಾಡಬೇಕಾಗುತ್ತೆ. ಸೊ ಈ ನಿಟ್ಟಿನಲ್ಲಿ ಈ ಎಲ್ಲ ವಿಚಾರಗಳನ್ನು ಹೊತ್ತು ದೆಹಲಿಗೆ ತೆರಳುವಂಥ ಅವರು ಅಲ್ಲಿ ವರಿಷ್ಠರ ಜೊತೆ ಚರ್ಚೆ ಮಾಡಲಿದ್ದಾರೆ. ಇವತ್ತು ಮಧ್ಯಾಹ್ನದ ಬಳಿಕ ಅವರು ದೆಹಲಿಗೆ ಹೋಗೋದ್ರಿಂದಾಗಿ ಅದಕ್ಕೂ ಮೊದಲು ಅವರ ಹೋರಾಟದ ಭಾಗವಾಗಿ ಇದುವರೆಗೂ ವಕ್ಫ್ನ ಹೋರಾಟವನ್ನು ಮಾಡಿದರು. ಆ JPC ಕಮಿಟಿ ಮುಂದೆ ತಮ್ಮ ವರದಿಯನ್ನು ಇಟ್ಟಿದ್ದರು. ಆ ವರದಿ ಇವತ್ತು ಸಂಸತ್ನಲ್ಲಿ ಮಂಡನೆಯಾಗಿ ಅಂಗೀಕಾರ ಕೂಡ ಪಡೆಯಲಿದೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಕಾರ್ಯಕ್ರಮಗಳಲ್ಲಿ ಅವರು ಭಾಗವಹಿಸ್ತಾರೆ. ಅದಾದ ಬಳಿಕ ಇವತ್ತು ಸಂಜೆ ಅಥವಾ ನಾಳೆ ವೇಳೆಗೆ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರನ್ನು ಭೇಟಿಯಾಗುವಂತಹ ನಿರ್ಧಾರವನ್ನು ಈ ತಂಡ ಮಾಡಿಕೊಂಡಿದೆ. ಅವಕಾಶ ಸಿಕ್ಕರೆ ಇವತ್ತು ಸಂಜೆ ಅಥವಾ ನಾಳೆ ಈ ಕಾರ್ಯಕ್ರಮಗಳು ಯೋಜನೆ ಆಗ್ಬೋದು. ಅದನ್ನು ಹೊರತುಪಡಿಸಿದಂತೆ ಇನ್ನೂ 3 ದಿನಗಳ ಕಾಲ ಈ ತಂಡ ದೆಹಲಿಯಲ್ಲಿ ಉಳಿಯಲಿದೆ. ಅಲ್ಲಿ ಪಕ್ಷದ ವರಿಷ್ಠ ನಾಯಕರ ಜೊತೆ ಕೂತು ಮಾತುಕತೆಯನ್ನು ಮಾಡಿ ಪಕ್ಷದ ಮುಂದಿನ ದಿನಗಳ ಸಂಘಟನಾತ್ಮಕ ಹೋರಾಟ ಮತ್ತು ರೂಪುರೇಷೆಗಳ ಬಗ್ಗೆ ಚರ್ಚೆಯನ್ನು ಮಾಡಿ ಅವರಿಂದ ಸಿಗುವಂತಹ ಭರವಸೆಯ ಮೇಲೆ ಮುಂದಿನ ತಮ್ಮ ಹೋರಾಟದ ನಿರ್ಧಾರವನ್ನು ಮಾಡುವಂಥ ಯೋಚನೆಯನ್ನು ಮಾಡಿದೆ. ಈ ಹಿನ್ನೆಲೆಯಲ್ಲಿ ತೆಗೆದುಕೊಳ್ಳುವ ಎಲ್ಲ ನಿರ್ಧಾರಗಳ ಭಾಗವಾಗಿ ಇವತ್ತು ಅವರು ದೆಹಲಿಗೆ ಹೊರಡಲಿದ್ದಾರೆ. ತಾವು ಅಂದುಕೊಂಡಿದ್ದನ್ನು ಪೂರ್ಣಗೊಳಿಸುವಂಥ ನಿಟ್ಟಿನಲ್ಲಿ ಅದಕ್ಕೆ ದೈವಿ ಸಹಕಾರ ಇರಲಿ ಅನ್ನುವಂಥ ಕಾರಣಕ್ಕೆ ನಿನ್ನೆಯ ದಿನ ಚಾಮುಂಡಿ ಬೆಟ್ಟಕ್ಕೆ ತೆರಳಿ ಚಾಮುಂಡೇಶ್ವರಿಯ ಪೂಜೆಯನ್ನು ಕೂಡ ಈ ತಂಡ ಮಾಡಿಕೊಂಡಿದೆ. ಅಂದುಕೊಂಡಿದ್ದನ್ನು ಸಾಧಿಸಿ ಪಕ್ಷದ ನೆಲೆಗಟ್ಟಿನಲ್ಲಿ ಕಾರ್ಯಕರ್ತರ ಜೊತೆಗೆ ಹಿಂದಿದ್ದ ವರ್ಚಸ್ಸಿಗೆ BJPಯನ್ನು ತೆಗೆದುಕೊಂಡು ಹೋಗುವಂತಹ ನಿರ್ಧಾರವನ್ನು ಇವರು ಮಾಡಿಕೊಂಡಿದ್ದಾರೆ. ಇವರ ಎಲ್ಲ ಈ ಪ್ರಯತ್ನಗಳಿಗೆ ಪಕ್ಷದ ವರಿಷ್ಠ ನಾಯಕರು ಎಷ್ಟರ ಮಟ್ಟಿಗೆ ಒಪ್ಪಿಗೆ ಮುದ್ರೆಯನ್ನು ಕೊಡ್ತಾರೆ ಅಥವಾ ಕೊಡದಿದ್ದರೆ ಏನಾಗುತ್ತೆ ಅನ್ನೋದೆಲ್ಲವೂ ಕೂಡ ಇನ್ನು 3 ದಿನಗಳ ಬಳಿಕ ನಿರ್ಧಾರವಾಗಲಿದೆ. ಓಕೆ, ಫೈನ್. ಥ್ಯಾಂಕ್ ಯು ರಾಕೇಶ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.